ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ದುನಿಯಾಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶಾರ್ಟ್, ಐರನ್, ಬಟರ್ಫ್ಲೈ ಈ ಒಂದು ಆಪ್ಷನ್ ಸ್ಟ್ರಾಟಜಿ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಒಂದು ನಾನ್ ಡೈರೆಕ್ಷನಲ್ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ. ಓಕೆ, ನೀವು ಆಲ್ರೆಡಿ ಹಳೆ ವಿಡಿಯೋಸ್ ಎಲ್ಲ ನೋಡಿರ್ತೀರಿ. ಸೊ ನಿಮಗೆ ಗೊತ್ತಿರುತ್ತೆ ಡೈರೆಕ್ಷನಲ್ ಆಪ್ಷನ್ ಸೆಲ್ಲಿಂಗ್ ಯಾವುದು, ನಾನ್ ಡೈರೆಕ್ಷನಲ್ ಆಪ್ಷನ್ ಸೆಲ್ಲಿಂಗ್ ಯಾವುದು, ಇವೆಲ್ಲ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಅದೇ ರೀತಿ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ, ನಾನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಆಪ್ಷನ್ಸ್ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ನೀವು ನಮ್ಮ ಪ್ಲೇ ಲಿಸ್ಟ್ ವಿಸಿಟ್ ಮಾಡಿದ್ರಿ ಅಂದ್ರೆ ನೋಡಿಲಿ, ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಆಪ್ಷನ್ ಕಂಪ್ಲೀಟ್ ಅಂತ ಇದೆ. ಈ ಪ್ಲೇ ಲಿಸ್ಟ್ ನಲ್ಲಿ ಬೇಸಿಕ್ ಆಫ್ ಆಪ್ಷನ್ಸ್ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ, ಸೊ ಈ ವಿಡಿಯೋದಲ್ಲಿ ಈ ಒಂದು ಪ್ಲೇ ಲಿಸ್ಟ್ ಎಲ್ಲ ವಿಡಿಯೋ ನೋಡ್ಕೊಂಡು ಬನ್ನಿ. ನಂತರ ನಿಮಗೆ ಬೇಸಿಕ್ಸ್ ಎಲ್ಲ ಗೊತ್ತು, ಆಪ್ಷನ್ ಬೈಯಿಂಗ್ ಮಾಡಬೇಕು, ಆಪ್ಷನ್ ಬೈಯಿಂಗ್ ಅಲ್ಲಿ ಯಾವ್ಯಾವ ಸ್ಟ್ರಾಟಜಿಗಳು ಇದಾವೆ ಅನ್ನೋದಕ್ಕೆ ಈ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಈ ಪ್ಲೇ ಲಿಸ್ಟ್ ನೋಡಿ. ಅದೇ ರೀತಿ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಅಂತ ಇದ್ದೀರಿ ಅನ್ಕೊಳ್ಳಿ. ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಅಂತ ಇದ್ದೀರಿ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಬೇರೆ ಬೇರೆ ಸ್ಟ್ರಾಟಜಿಗಳು ಬರ್ತವೆ. ಸೊ ಅವನ್ನೆಲ್ಲ ನಾನು ನೋಡಿ, ಇದೊಂದು ಆಪ್ಷನ್ ಸೆಲ್ಲಿಂಗ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಇಲ್ಲಿ ಮಾಡಿದ್ದೀನಿ. ಓಕೆ, ಸೊ ಇದರಲ್ಲಿ ಸುಮಾರಷ್ಟು ಸ್ಟ್ರಾಟಜಿಗಳು ಇರ್ತವೆ. ನೀವು ನೋಡಿಕೊಂಡು ನಿಮಗೆ ಯಾವುದು ಅನುಕೂಲವಾಗುತ್ತೆ ಆ ಸ್ಟ್ರಾಟಜಿ ಡಿಪ್ಲಾಯ್ ಮಾಡಿ. ಓಕೆ, ಸೊ ಇವತ್ತು ನಾವು ಈಗೇನು ಮಾಡೋಣ, ಈಗ ನಾವು ಶಾರ್ಟ್, ಐರನ್, ಬಟರ್ಫ್ಲೈ ಈ ಒಂದು ಸ್ಟ್ರಾಟಜಿ ಬಗ್ಗೆ ನೀವು ತಿಳಿಸ್ಕೊಡ್ತೀನಿ. ನೋಡಿ, ಇದು ನಾವು ಏನು ಮಾಡ್ತೀವಿ, ಫಸ್ಟ್ ಇದು ಏನು ಮಾಡ್ತೀವಿ ಅಂದರೆ, ಇದು ನಾನ್ ಡೈರೆಕ್ಷನಲ್ ಅಂದರೆ ಇದು ನಿಮಗೆ ಡೈರೆಕ್ಷನ್ ಗೊತ್ತಿರಲ್ಲ. ನೀವೇನು ಮಾಡ್ತೀರಿ, ಮಾರ್ಕೆಟ್ ಒಂದು ಸೈಡ್ ವೈಸ್ ಇರ್ಬೋದು. ಓಕೆ, ಸೈಡ್ ವೈಸ್ ಇರ್ಬೋದು, ಅಥವಾ ಇಲ್ಲಿಂದ ಹೋಗಿ ಮೇಲ್ ಬಂದು ಹಿಂಗೆ ಕ್ಯಾರೆಟ್ ಬರುತ್ತೆ, ಅಥವಾ ಕ್ಯಾರೆಟ್ ಬಂದು ಈ ಥರ ಮೇಲ್ ಬರುತ್ತೆ. ಈ ಥರ ಮಾರ್ಕೆಟ್ ಆಗುತ್ತೆ ಅಂತ ಅನ್ಕೊಂಡಾಗ ನೀವೇನು ಮಾಡ್ತೀರಾ, ಶಾರ್ಟ್, ಐರನ್, ಬಟರ್ಫ್ಲೈನ ಯೂಸ್ ಮಾಡ್ತೀರಿ. ಓಕೆ, ಸೊ ಇಲ್ಲಿ ಏನು ಮಾಡ್ತೀರಿ ನೀವು ಸಿಂಪಲ್ ಆಗಿ ಅಂದರೆ, ಎಟ್ ದ ಮನಿಯ ಕಾಲ್ ಆಪ್ಷನ್ ಆ್ಯಂಡ್ ಪುಟ್ ಆಪ್ಷನ್ ಎರಡನ್ನೂ ಏನು ಮಾಡ್ತೀರಾ, ಸೆಲ್ ಮಾಡ್ತೀರಾ. ಅದೇ ರೀತಿ OTM ಇರುವಂಥ ಕಾಲ್ ಆಪ್ಷನ್ ಆ್ಯಂಡ್ ಪುಟ್ ಆಪ್ಷನ್ ಎರಡನ್ನೂ ಸಹಿತ ಬೈ ಮಾಡ್ಕೊತೀರಾ. ಓಕೆ, ಸೊ ATM ಅಂದ್ರೆ ಏನು, ಡೆಲ್ಟಾ 50 ಬೈ ಮಾಡ್ತೀರಿ. ಡೆಲ್ಟಾ 50 ಕಾಲ್ ಅಂಡ್ ಬೈ ಅಲ್ಲ, ಸೆಲ್. ಡೆಲ್ಟಾ 50 C ಆ್ಯಂಡ್ P ನ ನೀವು ಸೆಲ್ ಮಾಡ್ತೀರಿ. ಅದೇ ರೀತಿ ಡೆಲ್ಟಾ 25ನ ಕಾಲ್ ಅಂಡ್ ಪುಟ್ನ ಬೈ ಮಾಡ್ಕೊತೀರಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಮಿನಿಮಮ್ ಲಾಸ್, ಮಿನಿಮಮ್ ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಕ್ಯಾಪಿಟಲ್ ಸಹಿತ ನಿಮಗೆ ಸ್ವಲ್ಪ ಕಡಿಮೆ ಬೇಕಾಗುತ್ತೆ ಕಂಪೇರ್ ಟು ಆಪ್ಷನ್ ಸೆಲ್ಲಿಂಗ್ ಮಾಡೋಕೆ. ನಿಮ್ಗೆ ಎಷ್ಟು ಬೇಕು, ಅರೌಂಡ್ ನಿಫ್ಟಿಲ್ ಮಾಡ್ತೀರಿ ಅಂದ್ರೆ 2.5 ಲಕ್ಷ ಬೇಕಾಗುತ್ತೆ. ಸೊ ಈ ಥರ ನೀವು ಹೆಡ್ಜ್ ಮಾಡ್ಕೊಂಡ್ರೆ ನಿಮ್ಗೆ ಇದು 1,15,000 20,000 ಆಗುತ್ತೆ. ಓಕೆ, ತೋರಿಸ್ಕೊಡ್ತೀನಿ. ಓಕೆ, ಸೊ ಇದೊಂದು ಎಕ್ಸಾಂಪಲ್ ತಗೋಣ. ಈಗ ಇದಕ್ಕೆ ಏನು ಇರಬೇಕು, ಮಾರ್ಕೆಟ್ ಡೈರೆಕ್ಷನ್ ಆಗಬಾರ್ದು, ಮೂಮೆಂಟಮ್ ಆಗಬಾರ್ದು, ಸೈಡ್ ವೈಸ್ ಇರಬೇಕು. ಸೊ ನೋಡಿ, ಇಲ್ಲಿ ಈ ಥರ ಸಿಚುವೇಶನ್, ಇದು ಸ್ವಲ್ಪ ನಿಮ್ಗೆ ಲಾಸ್ ಆಗುತ್ತೆ. ಈ ಥರ ಮಾರ್ಕೆಟ್ ಇರ್ತಾವಲ್ಲ, ಈ ಥರ ಸಿಚುವೇಶನ್ ನಿಮ್ಗೆ ಬಹಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆ್ಯಂಡ್ ಇದು ಸಹಿತ ನೋಡಿ, ಇದು 2 ಮೇಗೆ ನೋಡಿ, 2 ಮೇಗೆ ನೀವೇನು ಮಾಡ್ತೀರಾ, ಒಂದು ಮಾರ್ಕೆಟ್ ಓಪನ್ ಆದ್ಮೇಲೆ ನಾನು 5 ನಿಮಿಷ ಬಿಡ್ತೀರಿ. ಎಟ್ ದ ಮನಿದು ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡು ಸೆಲ್ ಮಾಡ್ತೀರಿ. ಸೊ ಅದೆರಡು ಡೆಲ್ಟಾ 50 ಇರುತ್ತೆ, ಅದ್ರ ಅರ್ಧ ಡೆಲ್ಟಾ 25ನ ಬೈ ಮಾಡ್ಕೊಳ್ಳಿ. ಓಕೆ, ಸೊ ಅವಾಗ ನಿಮಗೊಂದು ಈ ತರ ಒಂದು ಏನಾಗುತ್ತೆ, ಒಂದು ನಿಮಗೆ ಪೇ ಆಫ್ ಚಾರ್ಟ್ ಬರುತ್ತೆ. ಸೊ ಇಲ್ಲಿ ಏನ್ ಮಾಡಿದ್ರಿ ನೀವು, ಕಾಲ್ ಆಪ್ಷನ್ನ ಮತ್ತೆ ಪುಟ್ ಆಪ್ಷನ್ ಎರಡು ಡೆಲ್ಟಾ 50 ಇರೋದು, ಎಟ್ ದ ಮನಿ ಇರುತ್ತೆ, ಎಟ್ ದ ಮನಿ ಸೆಲ್ ಮಾಡಿ. ಅದೇ ರೀತಿ OTM ಡೆಲ್ಟಾ 24 ಮತ್ತೆ ಡೆಲ್ಟಾ 26 ನಾವೇನ್ ಮಾಡಿದ್ವಿ, ಬೈ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಇದಕ್ಕೆ ನೋಡಿ, ಇಲ್ಲಿ ಎಸ್ಟಿಮೇಟೆಡ್ ಮಾರ್ಜಿನ್ ಎಷ್ಟು ಬೇಕು, 1,15,000 ಕರೆಕ್ಟಾ. ಪ್ಲಸ್ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ, 18,652 ರೂಪಾಯಿ ಆಗುತ್ತೆ ಮ್ಯಾಕ್ಸಿಮಮ್ ಪ್ರಾಫಿಟ್. ಇದು ಮ್ಯಾಕ್ಸಿಮಮ್ ಲಾಸ್ ನೋಡಿ 6,000 ಆಗುತ್ತೆ, 8,000 ಆಗುತ್ತೆ. ಇಲ್ಲಿ ನೋಡಿ, ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಬರೀ 36% ಇದೆ. ಬಟ್ ಬ್ರೇಕ್ ಇವನ್ ನೋಡಿರಿ, 24,151 ಮತ್ತೆ 24,649. ಓಕೆ, ಇವೆರಡು ನಿಮಗೆ ಡೌನ್ ಸೈಡ್ ಬ್ರೇಕ್ ಇವನ್ ಮತ್ತೆ ಅಪ್ ಸೈಡ್ ಬ್ರೇಕ್ ಇವನ್ ಆಗುತ್ತೆ. ಸೊ ಅವೆರಡನ್ನು ಹೆಂಗೆ ನೀವು ಬ್ರೇಕ್ ಇವನ್ ಕಂಡುಹಿಡ್ತೀರಿ, ಸೇಮ್ ನೀವೇನು ಮಾಡಬೇಕು ಗೊತ್ತಾ, ಇವೆರಡನ್ನು ನೀವು ಬೈ ಮಾಡಿದ್ದನ್ನ ಫಸ್ಟ್ ಏನು ಪುಟ್ ಸೇಲ್ ಮಾಡಿದ್ರಲ್ಲ ಅವೆರಡನ್ನು ಆ್ಯಡ್ ಮಾಡ್ಕೊಳ್ಳಿ. ಪುಟ್ ಪ್ರೀಮಿಯಮ್ಸ್ಗಳು, ಪುಟ್ ಕಾಲ್ ಎರಡು ಪ್ರೀಮಿಯಂ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈಗ ಪುಟ್ ಆಪ್ಷನ್ ಎಷ್ಟಿದೆ, 176 ರೂಪಾಯಿ ಇದೆ. ಕಾಲ್ ಬಂದ್ಬಿಟ್ಟು 227 ಇದೆ ಅಲ್ವಾ. 6 7 ಎಷ್ಟ್ರೆ 13, 7 3 10. ಸೊ 403 ರೂಪಾಯಿ ಆಗುತ್ತೆ.
ಸೊ ಇಲ್ಲಿ ನೋಡಿ 83 ರೂಪಾಯಿ ಪ್ಲಸ್ 70 ರೂಪಾಯಿ ಇದೆ. 83 ಪ್ಲಸ್ 72 ಅಲ್ಲಿಗೆ 5 8 7 15 155 ರೂಪಾಯಿ. ಈಗ 405 ರೂಪಾಯಲ್ಲಿ 150 ರೂಪಾಯಿ 55 ರೂಪಾಯಿ ಲೆಸ್ ಮಾಡಿ. ಸೊ ಅಲ್ಲಿ ಹತ್ರ ಇದು 9. ಸೊ 3 ಅಂದರೆ 290 ನಮಗೆ. ಈಗ ಏನು ಮಾಡಬೇಕು 290 ಅಂದರೆ ಕಾಲಲ್ಲಿ 290 ಅಥವಾ 250 ಆಗುತ್ತೋ. ಒಂದು ಸೆಕೆಂಡ್. 8 7 15 ಓಕೆ. ಒಂದು ಸೆಕೆಂಡ್. 227 ಪ್ಲಸ್ 173 ಹಾಕೋಣ. ಸೊ ಇದು 400 ಆಗುತ್ತೆ. ಇದು 8 7 15 155 ಅಲ್ಲಿಗೆ 10ರಲ್ಲಿ 5 9 5 4 3ರಲ್ಲಿ 1 2 245 ಕರೆಕ್ಟ್ 245 ಆಗುತ್ತೆ. ಸೊ ಈಗ ಏನು ಮಾಡ್ಬೇಕು ನೀವು ಕಾಲ್ ನೋಡಿ 24,400 ಸಿ ಇದೆಯಲ್ಲ ಅದಕ್ಕೆ 245 ಆ್ಯಡ್ ಮಾಡಿ. ಸೊ ಬರುತ್ತೆ 24,645 ಬರುತ್ತೆ. ಸೊ ಇದು ನಿಮಗೆ ಅಪ್ಸೈಡ್ ಬ್ರೇಕ್ ಒಂದು ಸಿಗುತ್ತೆ. ಅದೇ ರೀತಿ 24,400ರಲ್ಲಿ 245 ಲೆಸ್ ಮಾಡಿ. ಓಕೆ. ಸೊ 245 ಲೆಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ 5 5 9 5 3 2 1 24,155 ನೋಡಿ ಇವೆರಡು ಬರುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಬ್ರೇಕ್ ಇವನ್ನ ಕಂಡುಹಿಡ್ಕೋಬಹುದು. ಸೊ ನಿಮ್ಗೆ ಮ್ಯಾನ್ಯಲಿ ಹೆಂಗೆ ಕಂಡುಹಿಡೋದು ಗೊತ್ತಾಯ್ತು. ಅದೇ ರೀತಿ ನೀವು ಸ್ಟಾಕ್ ಮಾರ್ಕ್ ಅವೆಲ್ಲ ತೊಗೊಂಡ್ರೆ ಅವರೇ ನಿಮಗೆ ಡಿಫಾಲ್ಟ್ ಆಗಿ ಕೊಡ್ತಾರೆ. ಓಕೆ. ಸೊ ಈಗ ನಾವೇನು ಮಾಡೋಣ ಮಾರ್ಕೆಟ್ ಎರಡನೇ ತಾರೀಕಿಗೆ ನೋಡಿ ಏನಾಗಿದೆ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಇಲ್ಲಿ ಹೈ ಮಾಡಿ ಇಲ್ಲಿ ಲೋ ಮಾಡಿ ಮತ್ತೆ ಅಲ್ಲೇ ಉಳಿದಿದೆ. ಓಕೆ. ಸೊ ಇಲ್ಲಿ ಫಸ್ಟ್ ಮೇಲ್ ಮಾಡಿದ್ದಾರೆ ಇಲ್ಲಿ. ಓಕೆ. ಎಲ್ಲಿವರೆಗೂ ಹೋಗಿದೆ ಫಸ್ಟ್ ನೋಡಿದ್ದು ಎಷ್ಟು ಗಂಟೆವರೆಗೂ 10 ಗಂಟೆವರೆಗೂ. 10 ಗಂಟೆವರೆಗೂ ಏನಾಗಿದೆ ಚೆಕ್ ಮಾಡಿದ್ದು ನೋಡಿ. 10 ಗಂಟೆವರೆಗೂ ನಿಮಗೆ 1,650 ರೂಪಾಯಿ ಲಾಸಲ್ಲಿದ್ದೀರಿ. ನಿಮ್ಮ ಬ್ರೇಕ್ ಇವನ್ ದಾಟಿಲ್ಲ. ಬ್ರೇಕ್ ಇವನ್ ದಾಟಿದ್ರೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ನಾನು ಇಲ್ಲೆಲ್ಲ ಅಡ್ಜಸ್ಟ್ಮೆಂಟ್ಸ್ ಏನು ಹೇಳ್ಕೊಡ್ತಾ ಇಲ್ಲ. ಮಾರ್ಕೆಟ್ ನಿಮ್ಮ ಎಗನೆಸ್ಟ್ ಆಗಿ ಏನು ಮಾರ್ಕೆಟ್ ಮೇಲೆ ಹೋಗಿದೆ. ನೀವು ಅನ್ಕೊಂಡಿದ್ರಿ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ ಹಿಂಗೆ ಇರುತ್ತೆ ಅಂತ ಅನ್ಕೊಂಡ್ರಿ. ಬಟ್ ನಿಮ್ಮ ಎಗನೆಸ್ಟ್ ಆಗಿ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ಹೋಯ್ತು. ಓಕೆ. ಮತ್ತೆ ಇಲ್ಲಿಗೆ ಬಂದೆ ನೋಡಿ ಕೆಳಗಡೆ ಎಷ್ಟು ಗಂಟೆಗೆ ಅರೌಂಡ್ 12 ಗಂಟೆ 15 ನಿಮಿಷಕ್ಕೆ 12 ಗಂಟೆ 15 ನಿಮಿಷಕ್ಕೆ ನೋಡಿ ಅವಾಗೇನಾದ ನಿಮಗೆ 1,095 ರೂಪಾಯಿ ಪ್ರಾಫಿಟಿಗೆ ಬಂದ್ರಿ ನೋಡಿ. ಮಾರ್ಕೆಟ್ ಹಿಂಗೋಗಿ ಹಿಂಗೆ ಬಂತು. ಓಕೆ. 1,095 ರೂಪಾಯಿ ನೀವು ಪ್ರಾಫಿಟಿಗೆ ಬಂದ್ರಿ. ಅದಾದ ನಂತರ ನೋಡಿ ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ಟೇನೆ. ಎಲ್ಲಿ ಓಪನ್ ಆಗಿ ಅಲ್ಲಿ ಕ್ಲೋಸಿಂಗ್ ಕೊಟ್ಟೇನೆ. ಸೊ ಎಂಡ್ ಆಫ್ ದ ಡೇ ನೋಡಿ ಎಂಡ್ ಆಫ್ ದ ಡೇ ನಿಮಗೆ ಇಲ್ಲಿ ಪ್ರಾಫಿಟ್ ಆಗಿದ್ದು 2,813 ರೂಪಾಯಿ 2,813 ರೂಪಾಯಿ. ಸೊ ಈ ತರ ನಿಮಗೆ ಇದರಲ್ಲಿ ಬೆನಿಫಿಟ್ ಸಿಗುತ್ತೆ. ನಾನು ಇಲ್ಲೆಲ್ಲ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಏನು ಹೇಳಿಲ್ಲ. ನಾನು ಹೇಳ್ತಿದ್ದು ಮಾರ್ಕೆಟ್ ಸೈಡ್ ವೇಸ್ ಇದ್ದಾಗ ಯಾವ ತರ ಆಗುತ್ತೆ ಅಂತ. ಸೊ ಇದು ನೋಡಿ 5ನೇ ತಾರೀಕು ನೋಡಿ 5 ಮೇ ಫುಲ್ಲು ಸೈಡ್ ವೈಸ್ ಇದೆ ಮಾತ್ರ ನೀವು ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಬಹಳ ದುಡ್ಡಾಗುತ್ತೆ. ಓಕೆನಾ. ಸೊ ಸೇಮ್ ಪ್ರೊಸೆಸ್ ಮಾಡೋಣ. ಎಡ್ತ ಮನಿದ 2 ಕಾಲ್ ಪುಟ್ ಸೆಲ್ ಮಾಡ್ಕೊಳ್ಳೋಣ. ಸೊ OTM ಡೆಲ್ಟಾ 25 ಇರುತ್ತಲ್ಲ ಅದನ್ನ ಬೈ ಮಾಡ್ಕೊಳ್ಳಿ. ಮಾರ್ಕೆಟ್ ಅವತ್ತು ಫುಲ್ ಸೈಡ್ ವೈಸ್ ಇದ್ದಾನೆ. ಸೊ ನಿಮಗೆ ಮತ್ತೆ 2,300 ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ. ಸೊ ಹಂಗಾರೆ ಇದ್ರೆ ನಮಗೆ ಲಾಸ್ ಯಾವಾಗ ಆಗುತ್ತೆ? ಲಾಸ್ ಆಗುತ್ತೆ ತೋರಿಸ್ಬೇಕಲ್ವಾ? ಯಾವಾಗ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಮೂಮೆಂಟಮ್ ಬರಬಾರ್ದು. ಈ ತರ ನೋಡಿ ಏಕ್ದಮ್ ಹೋಗಿದೆ ನೋಡಿ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 525 ಪಾಯಿಂಟ್ ಹೋಗಿದೆ. ಯಾವಾಗಿದು? ಮೇ 12ಕ್ಕೆ. ಮೇ 12ಕ್ಕೆ ಮಾರ್ಕೆಟ್ ಏಕ್ದಮ್ ಮೇಲೆ ಹೋಗಿದಾನಲ್ವಾ? ಸೊ ದಟ್ ನಾವೇನ್ ಮಾಡೋಣ ಎತ್ತಮ್ಮನಿ ಕಾಲ್ ಇನ್ಪುಟ್ 2 ಸೆಲ್ ಮಾಡೋಣ. ಡೆಲ್ಟಾ 25 2 ಕಡೆ ಬೈ ಮಾಡ್ಕೊಳ್ಳೋಣ. ಸೊ ನೋಡಿ ಎಂಡ್ ಆಫ್ ದ ಡೇ ಏನಾಯ್ತು ನಿಮಗೆ 3,000 ರೂಪಾಯಿ ಲಾಸಿಗೆ ಬಂದ್ರಿ. ಓಕೆ. 3,000 ರೂಪಾಯಿ ಲಾಸ್ ಅಲ್ಲಿ ಇದ್ರಿ. ಯಾಕೆಂದ್ರೆ ಮಾರ್ಕೆಟ್ ಒಂದು ನಿಮ್ ಬ್ರೇಕ್ ಇವನ್ ದಾಟೋಗಿದೆ ರೈಟ್. ಒಂದು ಮೂಮೆಂಟಮ್ ಆಗಿದೆ. ನೆಕ್ಸ್ಟ್ ಏನಾಗಿದೆ ನೋಡಿ ಅದು ಮತ್ತೆ ವಾಪಸ್ ಬಂದಿದೆ ಅಲ್ವಾ? ಸೊ ಮತ್ತೆ ವಾಪಸ್ ಬಂದಿದೆ. ಅಕಸ್ಮಾತ್ ನೀವು ಹೋಲ್ಡ್ ಮಾಡಿದ್ರೆ ನಿಮಗೆ 443 ರೂಪಾಯಿ ಪ್ರಾಫಿಟ್ ಆಗೋದು. ನೆಕ್ಸ್ಟ್ ನೋಡಿ 14ನೇ ತಾರೀಕು ಫುಲ್ ಮಾರ್ಕೆಟ್ ಫ್ಲಾಟ್. ಬಿಡಕ್ ಹೋಗ್ಬೇಡಿ, ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಆಯ್ತಾ. 1,000 ಪ್ರಾಫಿಟ್. ಎಕ್ಸ್ಪೈರಿ 15ಕ್ಕಿತ್ತು. ಸೊ ಎಕ್ಸ್ಪೈರಿ ದಿವಸ ನಿಮಗೆ ಅಲ್ಲಿವರೆಗೂ ಹೋಲ್ಡ್ ಮಾಡಿದೆ ಅಂದ್ರೆ ನಿಮಗೆ 4,000 ರೂಪಾಯಿ 5,000 ರೂಪಾಯಿ ಲಾಸ್ ಆಗೋದು. ಈ ತರ ಮಾಡಕ್ ಹೋಗ್ಬೇಡಿ. ನಾನು ಹೇಳಿದ್ದು ನೀವು ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಯಾವಾಗ ಇದನ್ನ ಹೋಲ್ಡ್ ಮಾಡ್ತೀನಿ ಅಂದ್ರೆ ಯಾವಾಗ ಇದು ಬ್ರೇಕ್ ಇವನ್ ದಾಟುತ್ತೆ ಅವಾಗ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಸೊ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ನಾನು ಮುಂದೆ ಹೇಳ್ಕೊಡ್ತೀನಿ. ಬಟ್ ನಿಮ್ಗೆ ಇಷ್ಟಿರ್ಲಿ ಗೊತ್ತಿರಲಿ ಇದೊಂಥರ ಮಿನಿಮಮ್ ಪ್ರಾಫಿಟ್ ಮಿನಿಮಮ್ ಲಾಸ್ ಸ್ಟ್ರಾಟಜಿ ಇದು ಐರನ್ ಬಟರ್ಫ್ಲೈ. ಸೊ ನಾವ್ ಇಲ್ಲಿ ಏನ್ ಮಾಡ್ತೀವಿ ಕಾಲ್ ಅಂಡ್ ಪುಟ್ ಎಡ್ತಮ್ಮನಿದು ಸೆಲ್ ಮಾಡ್ತೀವಿ. ಓಕೆ. ಅಂಡ್ ಕಾಲ್ ಅಂಡ್ ಪುಟ್ OTM ಬೈ ಮಾಡ್ತೀವಿ. ಓಕೆ. ಇದು ಡೆಲ್ಟಾ 50 ಇರುತ್ತೆ, ಇದು ಡೆಲ್ಟಾ 25 ಇರುತ್ತೆ.
ಓಕೆ. ಸೊ ನಿಮಗೆ ಡೆಲ್ಟಾ 50-25 ಗೊತ್ತಿಲ್ಲ ಅಂದ್ರೆ ತಲೆ ಕೆಸ್ಕೊಬೇಡಿ. ಫಸ್ಟು ಎಟ್ ದ ಮನಿ ಅಂತ ಗೊತ್ತಿರುತ್ತಲ್ವಾ, ಎಟ್ ದ ಮನಿ ಸೆಲ್ ಮಾಡಿ, ಅದು ಎಷ್ಟು ಪ್ರೀಮಿಯಂ ಇರುತ್ತೆ ಆ ಪ್ರೀಮಿಯಂ ಅರ್ಧ ಇರೋದನ್ನ ಬೈ ಮಾಡ್ಕೊಳ್ಳಿ ಅಷ್ಟೇ. ಓಕೆ. ಸೊ ಆ ಥರ ಮಾಡ್ಕೊಂಡು ನೀವು ಇದನ್ನ ಶಾರ್ಟ್ ಐರನ್ ಬಟರ್ಫ್ಲೈ ಮಾಡ್ಬೋದು. ಸೊ ಇದನ್ನ ಇದ್ರ ರಿವ್ಯೂ ಏನಾಗಿರುತ್ತೆ, ಮಾರ್ಕೆಟ್ ಆಲ್ಮೋಸ್ಟ್ ಸೈಡ್ ವೈಸ್ ಇರ್ತಾನೆ, ಮಾರ್ಕೆಟಲ್ಲಿ ಯಾವುದೋ ಒಂದು ಬಿಗ್ ಮೂಮೆಂಟಮ್ ಇಲ್ಲ ಅಂತ ನಿಮ್ಗೆ ಗೊತ್ತಾದಾಗ ನೀವೇನ್ ಮಾಡ್ತೀರಾ, ಈ ತರ ಒಂದು ಸ್ಟ್ರಾಟಜಿಗಳನ್ನ ಡಿಪ್ಲಾಯ್ ಮಾಡ್ತೀರಾ. ಓಕೆನಾ? ಓಕೆ. ಏನಾದ್ರು ಡೌಟ್ ಆಯ್ತು ಅಂದ್ರೆ ಜಸ್ಟ್ ನೀವು ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ.